ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ರಂಗೇರಿದೆ ರಾಜಕೀಯ. ಸುಮಲತಾ ಬೆನ್ನಿಗೆ ನಿಂತಿದ್ದಾರೆ ಸ್ಥಳೀಯ ಕಾಂಗ್ರೆಸ್ನ ನಾಯಕರು. ಕಾಂಗ್ರೆಸ್ ನಾಯಕರ ಜೊತೆ ಜೆಡಿಎಸ್ ನಾಯಕರು ಕೂಡ ಸಾಥನ್ನ ಕೊಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಯಾಕೆಂದ್ರೆ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಮಂಡ್ಯ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಆ ಒಂದು ಕಣ ರಂಗೇರಿದೆ ಅಂತ ಕಾಂಗ್ರೆಸ್ ನಾಯಕರ ಜೊತೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಸ್ಥಳೀಯ ನಾಯಕರು, ಮಂಡ್ಯದ ಸ್ಥಳೀಯ ನಾಯಕರು ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅವರ ಜೊತೆಗೆ ಜೆಡಿಎಸ್ನ ಕೆಲವು ಅಸಮಾಧಾನಿತ ನಾಯಕರು ಕೂಡ ಸಾಥನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಒಂದು ದೊಡ್ಡ ಶಕ್ತಿ ಈಗ ಸುಮಲತಾ ಅವರ ಬೆನ್ನಿಗೆ ನಿಂತಿದೆ ಅಂತಾನೆ ಕೂಡ ಇಲ್ಲ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಮೈತ್ರಿ ನಾಯಕರ ಜೊತೆ ಬಿಜೆಪಿಯಿಂದಲೂ ಕೂಡ ಗೌಡ್ತಿಗೆ ಸಾಥನ್ನ ನೀಡಲಾಗ್ತಾ ಇದೆಯಾ? ಸುಮಲತಾ ವಿರುದ್ಧ ಅಭ್ಯರ್ಥಿಯನ್ನ ಹಾಕದಿರಲು ಬಿಜೆಪಿ ಚಿಂತನೆಯನ್ನ ಕೂಡ ಮಾಡ್ತಾ ಇದೆಯಾ? ಬಿಜೆಪಿಗೆ ಬಂದ್ರೆ ಸ್ವಾಗತ ಅಂತ ಬಿಜೆಪಿ ಹೈಕಮಾಂಡ್ ಈಗ ಆಲ್ರೆಡಿ ಹೇಳಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಕೊನೆ ಕ್ಷಣದವರೆಗೆ ಸುಮಾ ನಿರ್ಧಾರಕ್ಕೆ ಕಾಯಲು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಘೋಷಣೆ ಮಾಡದಿರಲು ಚಿಂತನೆಯನ್ನ ನಡೆಸಲಾಗಿದೆ. ಬಿಜೆಪಿಗೆ ಬರ್ದಿದ್ರೂ ಕೂಡ ಬೆಂಬಲ ನೀಡಲು ಬಿಜೆಪಿ ಚಿಂತನೆಯನ್ನ ನಡೆಸ್ತಾ ಇದೆಯಂತೆ. ಸೊ ಹೀಗಾಗಿ ಸುಮಲತಾ ಅವರಿಗೆ ಬೆಂಬಲವನ್ನು ನೀಡಬೇಕು ಬೇಡುವ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಮೂಲಕ ಬಿಎಸ್ವೈ ಸಂಪರ್ಕವನ್ನ ಸಾಧಿಸಿದ್ದಾರೆ. ಅಶೋಕ್ ಮೂಲಕ ಬಿಎಸ್ವೈ ಜೊತೆ ಟಿಕೆಟ್ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಕೈ ಕೊಟ್ಟ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಹೀಗಾಗಿ ಸುಮಲತಾಗೆ ಬೆಂಬಲ ನೀಡಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸ್ತಾ ಇದೆ. ಮಾರ್ಚ್ 18ರ ಸುಮಲತಾ ನಿರ್ಧಾರದ ಬಗ್ಗೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಸೊ ಏನಾಗುತ್ತೆ ಅನ್ನುವ ಕುತೂಹಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಮಂಡ್ಯದ ವಿಷಯದಲ್ಲಿ. ಅದರಲ್ಲೂ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಂತದಲ್ಲಿ ಅಲ್ಲ. ನನ್ನ ನಂಬಿಕೆ ಏನಂದ್ರೆ ಪಾಲಿಟಿಕ್ಸ್ ಅಲ್ಲಿ ಲಾಸ್ಟ್ ಮಿನಿಟ್ ವರೆಗೂ ಏನೇನೇನಾದರೂ ಆಗ್ಬೋದು. ಸೊ ಟಿಲ್ ಇಟ್ ಈಸ್ ಅಫಿಷಿಯಲಿ ಅನೌನ್ಸ್ಡ್, ಇದು ಖಚಿತ ಅಂತ ಅವರು ಅನೌನ್ಸ್ ಮಾಡೋವರೆಗೂ ದೇರ್ ಇಸ್ ನಥಿಂಗ್ ಟು ಸೇ ಇಟ್ ವೋಂಟ್ ಹ್ಯಾಪನ್ ಅನ್ನೋದೇನು ಹೇಳೋಕ್ಕಾಗಲ್ಲ. ಎಲ್ಲ ಹೇಳ್ತೀನಿ ನಾನು 18ಗೆ ಈ ಬರೋ 18th ಒಳಗಡೆ ನಾನು ಅನೌನ್ಸ್ ಮಾಡ್ತೀನಿ. 18th ಅಂತ ಅಂದ್ಕೊಂಡಿದ್ವಿ, ಬಟ್ ಅದನ್ನು ನಾನು ಕನ್ಫರ್ಮ್ಡ್ ಹೇಳ್ತೀನಿ ಡೇಟ್ನ. ಈ ಹಂತದಲ್ಲಿ ಅಲ್ಲ, ನನ್ನ ನಂಬಿಕೆ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಎಸ್ ರಮೇಶ್, ಇಲ್ಲಿ ನೋಡ್ತಾ ಇದೀವಿ ಮಾರ್ಚ್ 18 ಸಸ್ಪೆನ್ಸ್ ದಿನ ಆಗ್ತಾ ಇದೆ ಮಂಡ್ಯ ರಾಜಕೀಯದಲ್ಲಿ. ಸುಮಲತಾ ಅವರ ನಡೆ ಏನಾಗಿರ್ಬೋದು ಅಂತ ಒಂದ್ ಕಡೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರ ಬೆಂಬಲ, ಮತ್ತೊಂದ್ ಕಡೆ ಬಿಜೆಪಿ ಏನ್ ಮಾಡಬೇಕು ಅನ್ನುವ ಒಂದು ಚಿಂತೆ. ಖಂಡಿತ ಇಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆ, ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ರಂಗು ಪಡಿತಾ ಇರುವಂತದ್ದು ಅಂತಾನೆ ಹೇಳ್ಬೋದು. ಸೊ ಯಾಕೆಂದ್ರೆ ಇಲ್ಲಿ ಸುಮಲತಾ ಅವರು ಕಣಕ್ಕಿಳಿತಾ ಇದ್ದ ಹಾಗೇನೆ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಲಿಕ್ಕೆ ಈಗಾಗಲೇ ಏನು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚೆ ನಡೆಸದೆ ನಿಖಿಲ್ ಹೆಸರನ್ನ ಘೋಷಣೆ ಮಾಡ್ತಾರೆ. ಸೊ ಇದು ಜೆಡಿಎಸ್ ನ ಎರಡನೇ ಹಂತದ ನಾಯಕರು, ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಎರಡನೇ ಹಂತದ ನಾಯಕರು ಮತ್ತೆ ಮಂಡ್ಯದಲ್ಲಿ ಇರ್ತಕ್ಕಂಥ ಜೆಡಿಎಸ್ ನ ನಾಯಕರು ಒಂದು ಕೆಂಗಣಿಗೆ ಗುರಿಯಾಗಿದೆ. ಇದರ ಜೊತೆನಲ್ಲೇ ಕಾಂಗ್ರೆಸ್ ನಿಂದ ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಕೂಗು ಕೂಡ ಕೇಳಿ ಬಂದಿತ್ತು. ಸೊ ಅದಕ್ಕೆ ಸ್ಥಳೀಯ ನಾಯಕರು ಕೂಡ ಅದನ್ನ ಬೆಂಬಲವನ್ನ ಸೂಚಿಸಿದ್ರು. ಆದ್ರೆ ಕೊನೆ ಹಂತದಲ್ಲಿ ಜೆಡಿಎಸ್ ಹಠಕ್ಕೆ ಬಿದ್ದು ತನಗೆ ಮಂಡ್ಯ ಕ್ಷೇತ್ರ ಬೇಕು ಅನ್ನುವಂತ ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸುವಂತ ಕೆಲಸ ಕೂಡ ಆಯ್ತು. ಸೊ ಇದು ಕೂಡ ಅಲ್ಲಿಯ ಸ್ಥಳೀಯ ಕಾಂಗ್ರೆಸ್ ನಾಯಕರ ಕೆಂಗಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಇಬ್ಬರು ನಾಯಕರು ಕೂಡ ಕೂತು ಮುಂದೇನು ಮಾಡಬೇಕು, ಸುಮಲತಾ ಅವರಿಗೆ ಬೆಂಬಲ ಕೊಡಬೇಕಾದ್ರೆ ನಾವ್ಯಾವ ರೀತಿ ರಣತಂತ್ರವನ್ನ ಮಾಡಬೇಕು, ಕೇವಲ ರಾಜ್ಯ ಮಟ್ಟದ ನಾಯಕರು ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿಯ ಏನು ರಾಜಕಾರಣವನ್ನ ಹಾಳು ಮಾಡ್ತಿದ್ದಾರೆ ಅನ್ನುವಂತ ಏನು ನಿಲುವಿಗೆ ಬಂದಿರತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ನಿನ್ನೆ ಬಿಜೆಪಿಯ ನಾಯಕರ ಜೊತೆನಲ್ಲಿ ಮಾತುಕತೆ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿಗೆ ಸುಮಲತಾ ಹೋದ್ರೆ ನಾವು ಅಲ್ಲಿ ಬಿಜೆಪಿಯಿಂದ ನಾವು ಎಲ್ಲಾ ರೀತಿಯ ಸಪೋರ್ಟ್ ಅನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರು ಈಗಾಗಲೇ ಹೇಳಿರ್ತಕ್ಕಂಥದ್ದು. ಆದರೆ ಸುಮಲತಾ ಅವರು ಬಿಜೆಪಿಗೆ ಹೋಗ್ಲಿಕ್ಕೆ ಮನಸ್ಸನ್ನ ಇಲ್ಲಿ ಮುಂದಾಗಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನೇರವಾಗಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇರುವಂತದ್ದು. ಸೊ ಆ ಕಾರಣಕ್ಕೆ ನಾವು ಈ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರು ಸಪೋರ್ಟ್ ಅನ್ನ ಮಾಡ್ತಾ ಇದೀವಿ. ಬಿಜೆಪಿಯಿಂದಲೂ ಕೂಡ ನಮಗೆ ಅವರ ನಿಮ್ಮ ಎಲ್ಲ ಬೆಂಬಲ ಬೇಕು. ಯಾಕೆಂದ್ರೆ ಅಂಬರೀಶ್ ಅವರು ಮೂರೂ ಪಕ್ಷದ ನಾಯಕರ ಜೊತೆಯಲ್ಲಿ ಸ್ನೇಹವನ್ನು ಹೊಂದಿದ್ದಂಥದ್ದು. ಸೊ ಆ ಕಾರಣಕ್ಕಾಗಿ ಈ ಬಾರಿ ಸುಮಲತಾ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನುವಂಥದ್ದನ್ನ ಮುಂದಿಟ್ಟಿರ್ತಕ್ಕಂಥದ್ದು. ಸೊ ಇವೆಲ್ಲ ಸಮಾಲೋಚನೆ ಬಳಿಕ ಹೈಕಮಾಂಡ್ ನಾಯಕರು ಮತ್ತೆ ಯಡಿಯೂರಪ್ಪನವ್ರ ಜೊತೆ ಕೂಡ ಈ ಸಂಬಂಧಪಟ್ಟ ಚರ್ಚೆ ನಡೆಸಿ ಅಂತಿಮವಾಗಿ ಕೊನೆ ಕ್ಷಣದವರೆಗೂ ಕೂಡ ಈ ಸೀಕ್ರೆಟ್ ಅನ್ನು ಬಿಟ್ಕೊಡೋದು ಬೇಡ,
ಸುಮಲತಾ ಅವರ ಪರಿಗೆ ಅವ್ರಿಗೆ ನಿಖಿಲ್ ಅವರು ಸ್ಪರ್ಧೆ ಮಾಡುವಂತದ್ದು ನಿಜ. ಆದ್ರೆ ಸುಮಲತಾ ಅವರು ಸ್ಪರ್ಧೆ ಮಾಡಲಿ, ಅಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡುವಂತ ಹಿನ್ನೆಲೆಯಲ್ಲಿ ಮೂರೂ ಪಕ್ಷದಿಂದ ಅವರಿಗೆ ಬೆಂಬಲ ಕೊಡಬೇಕು. ಜೊತೆಗೆ ಬಿಜೆಪಿಯಿಂದ ಅಲ್ಲಿ ಅಭ್ಯರ್ಥಿಯನ್ನು ಹಾಕದೆ ಅವರಿಗೆ ಪರೋಕ್ಷವಾಗಿ ಬೆಂಬಲ ಕೊಡ್ಲಿಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ. ಆದ್ರೆ ಕೊನೆಯ ಹಂತದಲ್ಲಿ ಅಧಿಕೃತವಾಗಿ ಘೋಷಣೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.